ಕರ್ನಾಟಕ ರಿಪಬ್ಲಿಕ್ ಸೇನೆ ವತಿಯಿಂದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಪ್ರಜ್ವಲ್ ಜಿಗ್ನಿಶಂಕರ್ ಅವರ ಮಾತಿನ ಸೂಚನೆ ಮೇರೆಗೆ ಇವತ್ತು ಆನೇಕಲ್ ತಾಲೂಕು ಮುಂಭಾಗ ಜಾತಿ ಗಣತಿಯನ್ನ ವಿರೋಧಿಸ್ತಾ, ಯಾಕೆಂದ್ರೆ ಜಾತಿ ಗಣತಿಯನ್ನ ಮಾಡಿ ಅಂತ ಸರ್ಕಾರ ಆದೇಶ ಹೊರಡಿಸಿದ್ರು. ಇಲ್ಲಿ ಆಗ್ತಾ ಇರ್ತಕ್ಕಂಥ ಹಗರಣಗಳನ್ನ ಹಾಗೂ ತಾರತಮ್ಯಗಳನ್ನ ಹಾಗೂ ಈ ತಾಲೂಕಲ್ಲಿ ಇರ್ತಕ್ಕಂಥ SCಗಳು ವಲಯರು ಅಂತ ಹೇಳಿ ನಮೂದಿಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನೊಬ್ಬ ವಲಯನೇ. ಯಾಕಂದ್ರೆ ಈ ವಲಯ ಅಂತ ಹೇಳ್ಕೊಳೋದಕ್ಕೆ ಸಾಕಷ್ಟು ಜನಕ್ಕೆ ನಾಚಿಕೆ ಆಗ್ತಾ ಇದೆ, ಬೇಜಾರಾಗ್ತಾ ಇದೆ. ಯಾಕಂದ್ರೆ ತನ್ನ ಜಾತಿಯನ್ನ ತಾನು ಹೇಳ್ಕೊಳೋ ಅಷ್ಟು ಮಟ್ಟಿಗೆ ನಾವು ಬೆಳೆದಿಲ್ಲ ಏನೋ ಅಂತ ನನಗೆ ಇದಾಗ್ತಾ ಇದೆ. ಯಾಕಂದ್ರೆ ಈ ತಾಲೂಕಲ್ಲಿ ಇರ್ತಕ್ಕಂಥದ್ದು 3 ರಿಂದ 4 ಲಕ್ಷ ಜನ ವಲಯರಿದ್ರು. ಇವತ್ತು ಜಾತಿ ಗಣತಿಯಲ್ಲಿ ಲೆಕ್ಕ ಆಗಿರ್ತಕ್ಕಂಥದ್ದು ಬರೀ 75,000 ಜನ ಮಾತ್ರ. ಯಾಕೆ ಈ ತಾರತಮ್ಯ ಅಂತ ಕೇಳಕ್ ಬಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯನ, ಅಂಗನವಾಡಿ ಟೀಚರ್ಗಳ ನಿರ್ಲಕ್ಷ್ಯನ, ಇಲ್ಲ ಅಂದ್ರೆ ಅವ್ರ ಮೇಲಿರ್ತಕ್ಕಂಥ ಅಧಿಕಾರಿಗಳ ನಿರ್ಲಕ್ಷ್ಯನ ಅಂತ ನಮ್ಗೆ ಗೊಂದಲ ಆಗ್ತಾ ಇದೆ. ಒಂದು ವ್ಯವಸ್ಥಿತವಾಗಿ ಈ ನಮ್ಮ ಜಾತಿಯನ್ನ ಅಳಿಸ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಇವರು ನಮ್ಮನ್ನ ಏರ್ತಾ ಇದಾರ ಅನ್ನೋದು ನಮ್ಗೆ ಅರಿವಾಗ್ತಾ ಇಲ್ಲ. ಇವರಿಗೆ ಮತ್ತೊಮ್ಮೆ ಇನ್ನು ನಮ್ಗೆ ಕಾಲಾವಕಾಶ ಕಮ್ಮಿ ಇದೆ. ಯಾಕೆಂದ್ರೆ ಈ ಜಾತಿ ಗಣತಿಯನ್ನ ಕೌಂಟ್ ಮಾಡೋದಕ್ಕೆ ಸಾಕಷ್ಟು ಹೋರಾಟಗಾರರು ಜಾಲತಾಣಗಳಲ್ಲಿ ಅರೆ ಬಿಟ್ಟಿದ್ರು ಸಹ ಊರುಗಳಲ್ಲಿ ಪ್ರತಿ ಹಳ್ಳಿಯಲ್ಲೂ ಒಬ್ಬ ನಾಯಕ ಇದ್ದೇ ಇರ್ತಾನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿ ಇರ್ತಾನೆ ಅಂತೇಳಿ ಅವರ ಮುಖಾಂತರ ಈ ಹಳ್ಳಿಗಳಲ್ಲಿ ಇರ್ತಕ್ಕಂಥದ್ದನ್ನ ಜಾಥಾ ಮಾಡಬೇಕು ಅಂತೇಳಿ ಒಂದು ವಿಚಾರವನ್ನ ಎಚ್ಚರಿಸಿಯಿಂದ ಹೇಳ್ತಾ ಇದೀವಿ. ಯಾಕಂದ್ರೆ ಇಲ್ಲಿ ನಮ್ಮ ಸಮುದಾಯಕ್ಕೆ ಸಿಗ್ಬೇಕಾಗಿರ್ತಕ್ಕಂಥ ಮೀಸಲಾತಿಗಳನ್ನ ಕಡಿಮೆ ಮಾಡೋದಕ್ಕೋಸ್ಕರ ಇವ್ರ ಜಾತಿಯನ್ನ ಇವರು ಜನಾಂಗಕ್ಕೆ ಜಾಸ್ತಿ ಆಗ್ಬಿಡುತ್ತೆ ಅನ್ನೋ ಒಂದು ಕುತಂತ್ರ ಮಾಡ್ತಾ ಇರ್ತಕ್ಕಂಥ ಬಲಾಢ್ಯರಿಗೆ ಒಂದು ಎಚ್ಚರಿಕೆಯನ್ನ ಕೊಡ್ತೀನಿ. ಈ ಕೂಡಲೇ ಎಲ್ಲಾ ವರ್ಗದಲ್ಲಿರ್ತಕ್ಕಂಥ ಹೋರಾಟಗಾರರಾಗಿರ್ಬೋದು, ಸಮುದಾಯದವರಾಗಿರ್ಬೋದು, ಅಕ್ಕಪಕ್ಕ ಮನೆಯವರಾಗಿರ್ಬೋದು, ಅವರ ಜಾತಿಯನ್ನ ಸ್ಪಷ್ಟವಾಗಿ ಹೇಳಕೇಳಿ, ವಲಯ ಅಂತಾನೆ ಹೇಳಕೇಳಿ ಅಂತೇಳಿ ನಾನು ಈ ಮೂಲಕ ಹೇಳ್ತೀನಿ. ನಮ್ಮ ಕರ್ನಾಟಕ ರಿಪಬ್ಲಿಕ್ ಸೇನೆಯ ರಾಜ್ಯಾಧ್ಯಕ್ಷರುಗಳ ನೇತೃತ್ವದಲ್ಲಿ ಇವತ್ತು ಆನೇಕಲ್ ತಾಲೂಕಿನ ಮುಂಭಾಗದಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿರೋದು. ಯಾಕಪ್ಪ ಅಂದ್ರೆ ತಹಸೀಲ್ದಾರ್ ಇನ್ನ ಬಂದಿಲ್ಲ. ಜಾತಿ ಗಣತಿಯನ್ನ ಹೊರಗಾಕ್ಬೇಕು, ಮಾಹಿತಿಯನ್ನ ಬೋರ್ಡ್ ಮೇಲೆ, ಫ್ಲೆಕ್ಸ್ ಮೇಲೆ ಅವ್ರಿಗೆ ಅವೇರ್ನೆಸ್ ಕೊಡಬೇಕು. ನಿಮ್ಮ ತಾಲೂಕಲ್ಲಿ ಇಷ್ಟೇ ಆಗಿದೆ ಅಂತ ಒಂದು ಅವರ ಮನಸ್ಸಿಗೆ ತಿಳಿಸ್ಬೇಕು ಅಂತೇಳಿ ತಹಸೀಲ್ದಾರ್ಗೆ ಒಂದು ಮನವಿಯನ್ನ ಮಾಡೋದಕ್ಕೆ ಈ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿದ್ದೀವಿ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ಕೈಗೊಳ್ತೇವೆ ಅಂತೇಳಿ ಎಚ್ಚರಿಕೆ. ಕರ್ನಾಟಕ ರಿಪಬ್ಲಿಕ್ ಸೇನೆಯ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯ ಹೋರಾಟಗಾರರೇ, ನಿಜವಾಗಲೂ ಇದು ಬಹಳ ಒಂದು ಈ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ನನಗೆ ಸಂತೋಷನೇ, ಆದರೆ ಇನ್ನೊಂದು ಕಡೆ ದುಃಖನೇ. ಯಾಕಂತ ಹೇಳಿದ್ರೆ ಸುಮಾರು 1 ತಿಂಗಳಿಂದ ಇದು ಜಾತಿ ಗಣತಿ ನಡೀತಾ ಇದೆ. ಅವರ ಅನುಭವವನ್ನು ಕೇಳಿದಾಗ ನಿಜವಾಗ್ಲೂ ನನಗೆ ಒಂಥರ ಬೇಸರ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಜಾತಿ ಗಣತಿ ಮಾಡಿ ಅಂತ ಹೇಳಿರ್ತಕ್ಕಂಥದ್ದು ಒಂದು ಶಿಕ್ಷಕರಿಗೆ, ಅವರಿಗೆ ಎಲ್ಲ ಥರದ ಏನು ಅನುಭವಗಳಿದೆ. ಟೀಚಿಂಗ್ ಮಾಡೋದಿರಬಹುದು, ಅವ್ರಿಗೆ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥ ತರಬೇತಿ ಕೊಟ್ಟವ್ರಿಗೆ ಯಾರು ಅಂಗನವಾಡಿ ಕಾರ್ಯಕರ್ತರಿಲ್ಲ, ಬೇರೆಯವರಿಲ್ಲ, ಟೀಚರ್ಸೇ. ಹಾಗಾಗಿ ಅವ್ರಿಗೇನು ಅನುಭವ ಇಲ್ಲ ಅಂತಲ್ಲ, ಬಹುಶಃ ಉದ್ದೇಶಪೂರ್ವಕವಾಗಿ ಏನಾದರೂ ಮಾಡ್ತಾ ಇದ್ದಾರನೋ ಅಂತ ನನಗೆ ಬಹುಶಃ ಇಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ನಮ್ಮ ಒತ್ತಾಯ ಏನಂತ ಹೇಳಿದ್ರೆ, ನಿಜವಾಗಲೂ ಇಲ್ಲಿ ಈ ಜಾತಿ ಗಣತಿಗೆ ಮುಂಚೆ ಸುಮಾರು ಎಲ್ಲ ಸಂಘಟನೆಗಳ ಹೋರಾಟಗಾರರು, ಹಿರಿಯರು ಸುಮಾರು ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮ ಜಾತಿಗಳನ್ನ ಇದೇ ರೀತಿ ಸೂಚಿಸಬೇಕಂತ ಅವರಿಗೆ ಮಾರ್ಗದರ್ಶನಗಳನ್ನ ಕೊಟ್ಟಿದ್ವಿ. ಜನರು ಕೊಡೋಕೆ ರೆಡಿ ಇದ್ದಾರೆ. ನಿಜವಾಗ್ಲೂ ಹೇಳ್ತಾ ಇದೀವಿ, ಜನರಿಗೆ ಅವ್ರ ಜಾತಿ ಗೊತ್ತು, ಅವ್ರ ಮನೆ ಹತ್ರ ಪೂರ್ತಿ ಗೊತ್ತು. ಆದ್ರೆ ಈ ಮೀಸಲಾತಿಯನ್ನ ಪಡಿತಾರೆ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಇಟ್ಕೊಂಡು ದಾರಿ ಅಥವಾ ದಿಕ್ ತಪ್ಪಿಸ್ತಕ್ಕಂಥ ಕೆಲಸಗಳಾಗ್ತಾ ಇರ್ಬೋದು. ಆ ದೃಷ್ಟಿಕೋನದಲ್ಲಿ ನಾವು ಸಹ ಈ ತರ ಪ್ರಕರಣಗಳನ್ನ ಖಂಡಿಸ್ತೇವೆ. ಮತ್ತೊಮ್ಮೆ ತಾಲೂಕಿನ ದಂಡಾಧಿಕಾರಿಗಳು ಏನು ವಾಸ್ತವ ಅಂಶ ಇದೆ ಅದನ್ನ ಮಾಡಬೇಕು, ಅಥವಾ ಮುಂದೆ ಏನಾದರೂ ತಪ್ಪಾಗಿದ್ರೆ ಅದನ್ನ ಮತ್ತೆ ರಿಪೀಟ್ ಮಾಡಲಿಕ್ಕೆ ನಾವು ಆಗ್ರಹಿಸ್ತಾ ಇದ್ವಿ. ದಯವಿಟ್ಟು ಅದೇನಾದ್ರೂ ಆಗಿಲ್ಲ ಅಂತ ಹೇಳಿದ್ರೆ ಆನೇಕಲ್ ತಾಲೂಕಲ್ಲಿ ನಮ್ಮ ಜನಾಂಗ ಜಾಸ್ತಿ ಇದ್ದೇವೆ. ಮತ್ತೆ ನಾವು ಉಗ್ರವಾದ ಎಲ್ಲ ಕಡೆನೂ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಇವರಿಗೆ ಎಚ್ಚರಿಕೆಯನ್ನೇ ಕೊಡ್ತಾ ಇದ್ದೀವಿ. ರಿಪಬ್ಲಿಕ್ ಸೇನೆಯ ವತಿಯಿಂದ ಈ ದಿನ ನಮ್ಮ ಆನೇಕಲ್ ತಾಲೂಕಲ್ಲಿ ಏನು ತಹಸೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ನಮ್ಮ ಆನೇಕಲ್ ತಾಲೂಕಿನ ಒಂದು ಸಮುದಾಯದ ಆಗಿರ್ತಕ್ಕಂಥ ಒಂದು ಈ ಜಾತಿ ಗಣತಿ ಏನಿದೆ ಅದರ ವಿಚಾರವಾಗಿ ಒಂದು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ.
ನಿಜವಾಗ್ಲೂ ನಮ್ಮ ಸಹೋದರ ಹೇಳ್ದಂಗೆ ಎಲ್ಲೋ ಒಂದು ಕಡೆ ಈ ಒಂದು ಸಮುದಾಯ ವಿಚಾರದಲ್ಲಿ ತಾರತಮ್ಯ ಆಗಿದೆ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನನಗೂ ಸ್ವಲ್ಪ ಮಾಹಿತಿ ಗೊತ್ತಾಗಿದೆ. ಈ ಅಂಗನವಾಡಿ ಟೀಚರ್ಗಳನ್ನ ನೇಮಕ ಮಾಡಿದ್ದಾರೆ. ಆದರೆ ಅವರು ಪ್ರತಿ ಮನೆಗೆ ಹೋಗಿ ಈ ಜಾತಿ ಗಣತೆಯ ಬಗ್ಗೆ ಸರಿಯಾದ ಪ್ರಕರಣ ಮಾಹಿತಿ ಇಲ್ಲದೆ ಎಲ್ಲೋ ಒಂದು ಕಡೆ ಯಾರೋ ಒಂದು ಹೇಳಿದ್ನ ತಗೊಂಡು ಇದನ್ನ ಜಾತಿ ಗಣತೆ ಮಾಡಿದ್ದಾರೆ. ನಮ್ಮ ತಾಲೂಕಲ್ಲಿ ನಮ್ಮ ಸಮುದಾಯ ಅಂತ ಹೇಳಿದ್ರೆ ಅತಿ ಹೆಚ್ಚಿರ್ತಕ್ಕಂಥ ಸಮುದಾಯ. ಎಲ್ಲೋ ಒಂದು ಕಡೆ ನಮಗೆ ಮೋಸ ಆಗಿದೆ ಅಂತ ನಾನಂತೂ ಭಾವಿಸ್ತೀನಿ. ಹಾಗಾಗಿ ನಮ್ಮ ರಿಪಬ್ಲಿಕ್ ಸೇನೆಯ ವತಿಯಿಂದ ಏನು ಈ ಜಾತಿ ಗಣತೆಯ ಬಗ್ಗೆ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ, ಇದು ಸರಿಯಾದ ರೀತಿಯಲ್ಲಿ ಆಗಬೇಕು. ಇದ್ರ ಬಗ್ಗೆ ತಾಲೂಕಿನ ದಂಡಾಧಿಕಾರಿಗಳು ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಮತ್ತೆ ಮತ್ತೊಮ್ಮೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಎಲ್ಲ ಸಮಸ್ತ ನಮ್ಮ ಆನೇಕಲ್ ತಾಲೂಕಿನ ಸಮುದಾಯ ಪರವಾಗಿ ಅವ್ರಿಗೆ ಒಂದು ಮನವಿಯನ್ನು ಕೊಡಲಿಕ್ಕೆ ನಮ್ಮ ರಿಪಬ್ಲಿಕ್ ಸೇನೆಯ ಎಲ್ಲ ಪದಾಧಿಕಾರಿಗಳು ಬಂದು ಇವತ್ತು ಅವರಿಗೆ ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ದಾರೆ. ನಾನು ಸಹ ಇಲ್ಲಿ ಅನಿರೀಕ್ಷಿತವಾಗಿ ಬಂದೆ. ನಮ್ಮ ಸಹೋದರರು ಕರೆದಿರೋದ್ರಿಂದ ನಾನು ಇದ್ರ ಬಗ್ಗೆ ಅವ್ರ ಜೊತೆಯಲ್ಲಿ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೀನಿ.